ಹಳ್ಳಲ್ಲಿ ಜಾಂಡೀಸ್ ಬರುತ್ತೆ, ಮತ್ತೆ ಲಿವರ್ ಜಾಂಡೀಸ್ ಬರುತ್ತೆ ಅಂತವ್ರು ಯಾವುದೇ ಕಾರಣಕ್ಕೂ ಬದುಕಲ್ಲ. ಇದೇ ಕರ್ಬೇವಿನ ಸೊಪ್ಪನ್ನ ನೀವು ದಿನ ಊಟ ಮಾಡಿದ್ಮೇಲೆ ಪೈಲ್ಸ್ಗ ಒರಿಜಿನಲ್ ಔಷಧಿ. ಒರಿಜಿನಲ್ ಪೈಲ್ಸ್ ಹೆಣ್ಮಕ್ಳಿರುತ್ತೆ. ನಿಮ್ಗೆ ಏನಾದ್ರೂ ಹಲ್ಲು ನೋವು ಬಂದ್ರೆ, ಹಲ್ಲು ನೋವು ಜಾಸ್ತಿ ಇದ್ರೆ ನೀವೇನ್ ಮಾಡಿ ಅಂತಂದ್ರೆ ನೋಡಿ, ಈ ತರ ಜಿಡ್ಕೊ. ನೀವು ಮಕ್ಕಳಿಲ್ಲ ಅಂದ್ರೆ, ಬಂಜರಾಗಿದ್ರೆ ದಯವಿಟ್ಟು ತಿಳ್ಕೊಳ್ಳಿ. ನೀವು ಬಂಜರಾಗಿದ್ರೆ ಈ ಎಲೆನ ನೀವು ಇದನ್ನ ಹಿಂಡಿ ಮನಗುವಾಗ ಎರಡೆರಡು ತೊಟ್ಟು ರಸ ಬಿಟ್ಕೊಳ್ಳಿ. 2 ತೊಟ್ಟು ರಸ ಬಿಟ್ಬಿಟ್ಟು ಮನಗಿದ್ರೆ ನಿಮ್ಮ ಕಣ್ಣು ನೋವೆಲ್ಲ ಹೊಂಟೋಗುತ್ತೆ. ಯಾವ ತೊಂದರೆ ಬರಲ್ಲ, ಕೊರೋನಾ ಭಯನೂ ಇರಲ್ಲ. ನೋಡಿ ಸ್ನೇಹಿತರೆ, ಕೊರೋನಾಗೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊರೋನಾ, ಮೂಗಲ್ಲಿ ನಗಡಿ, ಪ್ರತಿ ಒಂದಕ್ಕೂ ಅಮೃತ ಬಳ್ಳಿ. ಮತ್ತೆ ಇದು ಕಪ್ಪು ತುಳಸಿ. ಇದು ನೋಡಿ, ಇದು ದೊಡ್ಡ ಪತ್ರೆ. ಅದೇ ದೊಡ್ಡ ಪತ್ರೆ. ದೊಡ್ಡ ಪತ್ರೆ. ಇದು ವೀಳ್ಯದೆಲೆ. ಇದು ಓಮ ಅಂತಂದ್ರೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋದಲ್ಲಿ ತುಂಬ ವರ್ಷಗಳಿಂದ ಮಲೆಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನಾಟಿ ಔಷಧಿಯನ್ನು ನೀಡುವಂತಹ ಒಬ್ಬ ವ್ಯಕ್ತಿಯನ್ನು ನಾನು ಪರಿಚಯನ ಮಾಡಿಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇವರು ಮೂಲತಃ ಬೆಟ್ಟದವರು, ಮಲೆಮಹದೇಶ್ವರನ ಬೆಟ್ಟದವರು. ಅವರ ಮನೆ ಎಲ್ಲಿದೆ ಅಂತಂದರೆ ನಾಗಮಲೆ ಹೋಗುವ ರಸ್ತೆಯಲ್ಲೇ ನಾವು ನೋಡ್ತಾ ಇದ್ದೀವಿ ನೋಡಿ. ಇದು ನಾಗಮಲೆ ಹೋಗೋ ರೋಡು. ಆ ಮುಂದೆ ಹೋದಂತೆ ನಮಗೆ ಲೆಫ್ಟಲ್ಲಿ ತೋರಿಸ್ತೀನಿ ನೋಡಿ. ಮುಂದೆ ಹೀಗೆ ಹೋಗ್ತಾ ಇದ್ರೆ ಮುಂದೆ ನೋಡಿ, ಅಲ್ಲಿ ನಾಗಮಲೆ ಹೋಗೋ ರೋಡ್ ಇದು, ಜೀಪ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅದರಿಂದ ಮುಂದೆ ಹೋದಂತೆ ನೋಡಿ, ಇಲ್ಲೇ ನೋಡಿ, ಇಲ್ಲಿ ರೈಟ್ ಸೈಡ್ ಹೋಯಿತು ಅಂದರೆ ನಮಗೆ ನಾಗಮಲೆ ಹೋಗುವಂಥ ರೋಡು. ಇಲ್ಲೇ ನೋಡಿ, ಲೆಫ್ಟ್ ಸೈಡ್ ಮಣ್ಣು ರೋಡ್ ಇದೆಯಲ್ಲ, ಇಲ್ಲಿಂದ ಹೋಗಬೇಕಾಗತ್ತೆ ನಾವು. ರಾಜಣ್ಣವರು ನಾಟಿ ವೈದ್ಯ ರಾಜಣ್ಣವರ ಮನೆ ಇಲ್ಲೇ ಇರೋದು ನೋಡಿ. ಮುಂದೆ ಇದೆ ಮಣ್ಣು ರೋಡ್. ಇದು ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ ಅಷ್ಟೇ. ಬೈಕ್ ಕಿಕ್ಕು ಸ್ವಲ್ಪ ಹೋಗ್ಬೋದು, ನೋಡ್ಕೊಂಬನ್ನಿ ಅಷ್ಟೇ. ಇಲ್ಲಿಂದ ಈ ಅರಳಿ ಮರ ಇದೆಯಲ್ಲ, ಮುಂದೆ ಹೋಗಬೇಕು. ಈ ಮರಳಿ ಮರ ಇದೆಯಲ್ಲ, ಈ ಅರಳಿ ಮರದ ಹತ್ರ ಬಂದು ಒಂದು ಚಿಕ್ಕ ಬೋರ್ಡ್ ಇದೆ, ದುರ್ಗಾದೇವಿ ಸನ್ನಿಧಿಗೆ ದಾರಿ ಅಂತೇಳಿ. ಸ್ಟ್ರೈಟ್ ಹಿಂಗೆ ಲೆಫ್ಟಲ್ಲಿ ಹೋಯ್ತು ಅಂದರೆ ಅವ್ರ ಮನೆ ಮುಂದೆ ಇದೆ. ಇವರು ಎಲ್ಲ ಥರದ ರೋಗಗಳಿಗೆ ಅಥವಾ ಪ್ರಾಬ್ಲಮ್ಗಳಿಗೆ ಏನಿದೆಯೋ ಅವ್ರಿಗೆ ನಾಟಿ ಔಷಧಿಯನ್ನು ನೀಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ಒಂದು ಮನೆ ಇದೆ ನೋಡಿ, ಇಲ್ಲಿ ಮುಂದೆ ಹೋಗ್ತಾ ಇದ್ದೀನಲ್ಲ, ಈ ಟ್ಯಾಂಕ್ ಹತ್ರನೇ ಇದೆ. ಅರಳಿ ಮರದಿಂದ ಲೆಫ್ಟಲ್ಲಿ ಬಂದು ಬರಬೇಕಾಗುತ್ತೆ ನೋಡಿ. ನೋಡ್ಕೊಬಿಡಿ ನೀಟಾಗಿ, ಇದೆ ಅವ್ರ ಮನೆ. ಮಾತಾಡ್ಸೋಣ ಬನ್ನಿ ಈಗ. ರಾಜಣ್ಣವರೇ ನಮಸ್ಕಾರ. ಹೇಳಿ. ನಮಸ್ಕಾರ. ನೀವು ಎಲ್ಲಿದ್ದೀರಾ ಈಗ? ನಾನಿಲ್ಲೇ ಮನೆ ಹತ್ರನೇ ಇದ್ದೀನಪ್ಪ, ಮಹದೇಶ್ವರನ ಬೆಟ್ಟ ನಮ್ಮೂರು. ನಮಸ್ಕಾರ ಸ್ನೇಹಿತರೆ, ನಾನು ನಾಟಿ ವೈದ್ಯ ರಾಜಪ್ಪ ಅಂತ, ರಾಜಣ್ಣ ಅಂತ ನನ್ನ ಹೆಸರು. ವಾಟರ್ಮ್ಯಾನ್ ರಾಜಣ್ಣ ಅಂತಾರೆ. ಮಹದೇಶ್ವರನ ಬೆಟ್ಟ ನಮ್ಮೂರು. ಬಂದು ಇದು ನಾಗಮಲೆ ರೋಡಲ್ಲಿ ಇದ್ದೀನಿ. ಮತ್ತು ಹೊಸೈಟು, ಕೀರ್ನೊಳ ಹೊಸೈಟು ಅಂತ ನಾವಿರೋದು. ನಾನು ಕೆಲವು ನಾಟಿ ವೈದ್ಯ ಮಾಡ್ತೀನಿ, ಕೆಲವು ತೋರಿಸ್ತೀನಿ, ತಿಳ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ಅಂದರೆ ಯಾವ್ಯಾವಕ್ಕೆ ಔಷಧಿ ಕೊಡ್ತೀರಾ ಯಜಮಾನ್ರೆ ನೀವು? ಎಲ್ಲಿ ನಿಮ್ಗೆ ಯಾವ್ದು ಕೇಳಿದ್ರು ಔಷಧಿ ಕೊಡ್ತೀನಿ. ಹೌದಾ? ನಮ್ಗೆ ಇಂಥದ್ದು ಬೇಕು ಅಂದರೆ ಅಂಥದ್ದು ಕೊಡ್ತೀನಿ. ನೋಡಿ, ಚಿಕ್ಕದಾಗಿ ತೋರಿಸ್ತೀನಿ. ಕರ್ಬೇವಿನ ಸೊಪ್ಪು ನಿತ್ಯ ಉಪಯೋಗಿಸ್ತೀವಿ ಇದನ್ನ. ಇದು ಎಂಥದಕ್ಕೆ ಔಷಧಿ ಆಗುತ್ತೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಯಜಮಾನ್ರೆ, ಹೇಳಿ. ಜಾಂಡೀಸ್ ಅಂತಾರೆ. ಜಾಂಡೀಸ್ ಬಂದ್ಬಿಟ್ರೆ ಅವ್ರು ಬದುಕೋದಿಲ್ಲ. ಜಾಂಡೀಸ್ ಬಂದರೆ ಕಣ್ಣಲ್ಲಿ ಹಳದಿ ಕಲರ್ ಬರುತ್ತೆ, ಮತ್ತೆ ಹೊಟ್ಟೆಲಿ ಕಳ್ಳಲ್ಲಿ ಜಾಂಡೀಸ್ ಬರುತ್ತೆ, ಮತ್ತೆ ಲಿವರ್ ಜಾಂಡೀಸ್ ಬರುತ್ತೆ ಅಂತವ್ರು ಯಾವುದೇ ಕಾರಣಕ್ಕೂ ಬದುಕಲ್ಲ. ಇದೇ ಕರ್ಬೇವಿನ ಸೊಪ್ಪನ್ನ ನೀವು ದಿನ ಊಟ ಮಾಡಿದ್ಮೇಲೆ 4 ಜಿಗದಿ ಅಗದಿ ನುಂಗಿ, ಮತ್ತೆ ನೋಡಿ ಇಷ್ಟು ಗಾತ್ರ ಉಂಡೆ ಮಾಡ್ಕೊಳ್ಳಿ. ಇದನ್ನೆಲ್ಲ ಊರ್ಬಿಟ್ಟು ನೋಡಿ ನುಣ್ಣಗೆ ಉಂಡೆ ಮಾಡ್ಕೊಳ್ಳಿ. ಇಷ್ಟು ಗಾತ್ರ ಸಾಕು. ಈ ಉಂಡೆ ಮಾಡಿ ಬೆಳಗ್ಗೆ ಹಸಿನ ಹಾಲಲ್ಲಿ ಎದ್ದ ತಕ್ಷಣ ಹಸಿನ ಹಾಲು ತಂದ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿದ್ಬಿಡಿ. 3 ದಿನ ಕುಡೀರಿ. 3 ದಿನ ಕುಡ್ದಾದ್ಮೇಲೆ 7 ದಿನ ಪಥ್ಯ ಇರಬೇಕು. 7 ದಿನ ಉಪ್ಪು ಖಾರ ಯಾವುದು ತಿನ್ನಬಾರ್ದು.
ನೀವು ಕೊಡ್ತಿರೋದು ಇವಾಗ ಜಾಂಡೀಸ್ ರೊಟ್ಟಿ ತಿನ್ನಿ, ಚಪಾತಿ ತಿನ್ನಿ, ಮತ್ತೆ ಮುದ್ದೆ ನಾವು ಉಪ್ಪೆಸರಲ್ಲೇ ತಿನ್ಬೇಕು. ಖಾರ ಸೇರಿಸ್ಬಾರ್ದು, ಉಪ್ಪು ಸೇರಿಸ್ಬಾರ್ದು. 7 ದಿನ ಪಥ್ಯ ಇದ್ರೆ ಸಾಕು, ನಿಮ್ ಜೀವ ಉಳಿತದೆ. ಹೌದಾ? ಜಾಂಡೀಸ್ಗೆ ನೀವು ಹೇಳ್ತಾ ಇರೋದು ಇವಾಗ? ಜಾಂಡೀಸ್ಗೆ ಕರಿಬೇವಿನ ಸೊಪ್ಪನ್ನ ನೀವು ಹೇಳೋ ರೀತಿ ಪಥ್ಯ ಇದ್ದು ಅಂದ್ರೆ ಯಾವ್ದೇ ಜಾಂಡೀಸ್ ತರ ಇದ್ರು ಕೂಡ ಕ್ಲಿಯರ್ ಆಗುತ್ತೆ. 7 ದಿವಸ ಪಥ್ಯ ಇದ್ರೆ ಕ್ಲಿಯರ್. ಹೌದಾ? ಸರಿ ಸರಿ. ಅದು ಏನಾದ್ರು ನೀವು ಬೆಟ್ಟಕ್ಕೆ ಭಕ್ತಾದಿಗಳು ಬಂದ್ರೆ ನೀವೇನಾದ್ರೂ ಔಷಧಿ ಗಿಸಿ ಕೊಡ್ತೀರಾ ನೀವು? ಬಂದ್ರೆ ಕೊಡ್ತೀನಿ. ಖಂಡಿತ ಕೊಡ್ತೀರಾ? ಖಂಡಿತ, ಯಾವುದೇ ಔಷಧಿ ಕೇಳಿದ್ರು ಕೊಡ್ತೀನಿ. ಇಂಥದಕ್ಕಂತ ತಿಳಿಸಿದ್ರೆ ಫೋನ್ ಮಾಡಿ ತಿಳಿಸ್ತೀನಿ. ನಿಮ್ ನಂಬರ್ನ ಹಾಕಿರ್ತೀನಿ ನಾವು. ಆ ನಂಬರ್ ಭಕ್ತಾದಿಗಳಾಗ್ಲಿ ಯಾರು ನೋಡೋರು ಬಂದ್ ನಿಮ್ ಫೋನ್ ಮಾಡಿದ್ರೆ ನೀವು ಇದಕ್ಕೆಲ್ಲ ಔಷಧಿ ಕೊಡ್ತೀವಿ ಅಂತ ಹೇಳಿ. ಆಯ್ತಾ? ಆಯ್ತು. ಎಲ್ಲಿ ಇರೋದು ಅಂತಂದ್ರೆ ನೀವು ಕೀರ್ನಾಳದ ಹತ್ರ ಅಲ್ಲ? ಕೀರ್ನಾಳ್, ಇದು ನಾಗಮಲೆ ರೋಡ್, ಮಾದೇಶ್ವರ ಬೆಟ್ಟ ನಾಗಮಲೆ ರೋಡ್, ಕೀರ್ನಾಳ ಹೊಸ ಸೈಟ್. ಬಂದು ವಾಟರ್ ಮ್ಯಾನ್ ರಾಜಣ್ಣ ಅಂದ್ರೆ ಸಾಕು, ಯಾರಾದ್ರೂ ಹೇಳ್ತಾರೆ. ಸರಿ ಸರಿ ಯಜಮಾನ್ರೆ. ಅದೊಂದಕ್ಕೆನಾ ಬೇರೆ ಯಾವ್ದಕ್ಕೆಲ್ಲ ಔಷಧಿ ಎಲ್ಲ ಕೊಡ್ತೀರಾ ನೀವು? ಬೇಕಷ್ಟು ಎಲ್ಲದಕ್ಕೂ ಕೊಡ್ತೀನಿ, ಇಂಥದ್ಕೆ ಅಂತಿಲ್ಲ. ಈಗ ಇನ್ನೂ ಒಂದು ತೋರಿಸ್ತೀನಿ ಮಹಿಳೆಯರ್ಗ. ದಾಸವಾಳದ ಹೂವು ಇದು. ಈ ದಾಸವಾಳದ ಹೂವು ಈ ಲೇಡೀಸ್ ವೈಟು ಮತ್ತೆ ರೆಡ್ ಆದ್ರೆ ಇದನ್ನ ಏನ್ ಮಾಡ್ಬೇಕಂತಂದ್ರೆ ಇದೊಂದು, ಮತ್ತೆ ಬಿಳಿ ದಾಸವಾಳ ಬರುತ್ತೆ. ಬಿಳಿ ದಾಸವಾಳ ಒಂದು, ಅಮೃತ ಬಳ್ಳಿ ಒಂದಿಷ್ಟು ಕಟ್ ಮಾಡ್ಕೊಳ್ಳಿ. ಮತ್ತೆ ಕಲ್ ಸಕ್ಕರೆ, ಇವು 4 ಚೆನ್ನಾಗಿ ಎರಡು ಬಟ್ಲು ನೀರು ಹಾಕಿ 1 ಬಟ್ಲು ಆಗೋವರೆಗೂ ಸುಣ್ಸಿ ನೀರ್ನ 1 ಬಟ್ಲನ್ನ ಘಟಘಟನ ಕುಡಿದ್ಬಿಡಿ. ಒಂದೇ ಸರಿ ಕುಡಿದ್ರೆ ಸಾಕು, ನಿಮ್ಗೆ ಅದಿರಲ್ಲ. ಮತ್ತೆ ವೈಟ್ ಆಗಲ್ಲ, ರೆಡ್ ಆಗಲ್ಲ. ಲೇಡೀಸ್ ಹೆಣ್ಮಕ್ಳಿಗೆ ಫ್ರೀ ಔಷಧಿ. ಹೌದಾ? ಸರಿ, ತಿಳ್ಕೊಳ್ಳಿ ತಾಯಿಂದ್ರೆ, ಕರ್ನಾಟಕ ತಾಯಿಂದ್ರೆ ತಿಳ್ಕೊಳ್ಳಿ. ಸರಿ ಸರಿ ಯಜಮಾನ್ರೆ. ಸೀತಾಫಲ ಗಿಡ ಎಲ್ಲರಿಗೂ ಗೊತ್ತಿರುತ್ತದೆ, ಹಳ್ಳಿ ಜನಕ್ಕೂ ಗೊತ್ತು, ಮತ್ತೆ ಸಿಟಿಯವ್ರಿಗೂ ಗೊತ್ತಿರುತ್ತೆ. ನಿಮ್ಗೆ ಏನಾದ್ರೂ ಹಲ್ಲು ನೋವು ಬಂದ್ರೆ, ಹಲ್ಲು ನೋವು ಜಾಸ್ತಿ ಇದ್ರೆ ನೀವೇನ್ ಮಾಡಿ ಅಂತಂದ್ರೆ ನೋಡಿ, ಈ ತರ ಜಿಗ್ಟ್ಕೊಳ್ಳಿ. ಕೊನೆನ ಈ ಸಣ್ಣದಿದೆ ನೋಡಿ, ಈ ಜಿಗ್ಟ್ಕೊಂಡು ಚೆನ್ನಾಗಿ ಅಗದಿ ಈ ರಸನ 15 ನಿಮಿಷ ಒತ್ತರಿಸ್ಕೊಳ್ಳಿ. ಹಲ್ಲು ನೋವಿರೋ ಕಡೆ ಹುಳೆ ಎಲ್ಲ ಸತ್ತೋಗುತ್ತೆ. ಬಾಯಿ ತೊಳ್ಕೊಳ್ಳಿ, ಹುಳೆ ಎಲ್ಲ ಸತ್ತೋಗುತ್ತೆ. ಅದು ಪ್ರತಿದಿನ ಹಾಕ್ಬೇಕಾ? ಇಲ್ಲ, ಒಂದು ದಿನಕ್ಕೆ 3 ಟೈಮ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಆಗದ್ಬಿಟ್ರೆ ನಿಮ್ಗೆ ಅಲ್ಲಿ ನೋವೇ ಬರಲ್ಲ, ಮತ್ತೆ ಹುಳೆ ಎಲ್ಲ ಹೊಂಟೋಗುತ್ತೆ. ನೋಡಿ ಸ್ನೇಹಿತರೆ, ಇದು ಸೀತಾಫಲ ಗಿಡ ನಾವು ಏನಕ್ಕೆ ಯೂಸ್ ಆಗುತ್ತೆ? ಬರೀ ಹಣ್ಣಿಗೆ ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿರುವಂತಹ ಒಬ್ಬ ರಾಜಣ್ಣನವರು, ಬೆಟ್ಟದ ರಾಜಣ್ಣನವರು ಅದರ ಮಹತ್ವನ ತಿಳಿಸ್ತಾ ಇದ್ದಾರೆ. ಹಲ್ಲು ನೋವಿಗೆ, ಹೊಸ ನೋವಿಗೆ, ಮತ್ತೆ ರಕ್ತ ಬರೋದಕ್ಕೆಲ್ಲ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಮಾಡಿ ನೋಡೋಣ, ಒಳ್ಳೇದಾದ್ರೆ ಪರವಾಗಿಲ್ಲ. ಮತ್ತೆ ಆಗತ್ತಾ? ಒಳ್ಳೇದಾಗೆ ಆಗುತ್ತೆ. ಸರಿ ರಾಜಣ್ಣವ್ರೆ, ಮತ್ತೆ ಬೇರೆ ಏನಾರ ಹೇಳ್ತೀರಾ? ಹೇಳೋಣ. ಗಿಡ ಇದು ನಂದಿ ಭಟ್ರು ಮರ ಆಗಿರ್ತದೆ. ಇದು ಎಲ್ಲ ಕಡೆನೂ ಸಿಗುತ್ತೆ ನೋಡಿ. ಕಣ್ಣು ನೋವು ಬಂದರೆ, ಕಣ್ಣು ನೋವು ಬರ್ತದೆ ಅಂತ ಇಟ್ಕೊಳ್ಳಿ, ಕಣ್ಣಲ್ಲಿ ಕೆಂಪಾಗೋದು, ಈಟ್ ಮೇಲೆ ಬರೋದು, ಇದೆಲ್ಲ ಆದಾಗ ಇದನ್ನ ಹಿಂಡಿ ಮನಗುವಾಗ 2 ತೊಟ್ಟು ರಸ ಬಿಟ್ಕೊಳ್ಳಿ. 2 ತೊಟ್ಟು ರಸ ಬಿಟ್ಬಿಟ್ಟು ಮನಗಿದ್ರೆ ನಿಮ್ಮ ಕಣ್ಣು ನೋವೆಲ್ಲ ಹೊಂಟೋಗುತ್ತೆ. ಅದೇ ನೀವು ಹೇಳ್ತಾ ಇರೋದು ಈ ಸಸಿಯಿಂದ. ಯಾವ ಸಸಿ ಅಂದ್ರೆ? ನಂದಿ ಬಟ್ಲು ಅಂತ ಸಸಿ ನೋಡಿ. ಸಸಿ ಹೂವು ತಗೊಂಡು ಕಣ್ಣಿಗೆ ಹಾಕೊಳ್ಬೇಕಾ? ಹೇಗೆ? ಕಣ್ಣಿಗೆ ಹಿಂಗೆ ಹಿಂಡ್ಬಿಟ್ಟು ಒಂಚೂರು ಕಣ್ಣಿಗೆ ಹಾಕೊಂಡು ಮನಗುವಾಗ ಒಂಚೂರು ಬಿಟ್ಕೊಂಡು ಮನ್ಕೊಳ್ಳಿ, ನಿಮ್ ಕಣ್ಣು ನೋವೆಲ್ಲ ಹೊಂಟೋಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಯಾವ್ದು ತೋರಿಸಿ, ಅದು ನಂದಿ ಬಟ್ಲು ಅಂತ ನೋಡಿ. ನೋಡಿ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ ನೋಡಿ. ಇದು ಇದೇ ತರ ಇರುತ್ತೆ. ಇದು ನಂದಿ ಬಟ್ಲು ಅಂತ ಹೇಳಿ ಕರೀತಾರಂತೆ ಇದಕ್ಕೆ. ಇದು ನಂದಿ ಬಟ್ಲು ಹೂವು ಅದೇ ಅಂತ. ಆಮೇಲೆ ಕರ್ನಾಟಕ ತಾಯಂದಿರ್ಗೆ ಇನ್ನೊಂದು ಹೇಳ್ತೀನಿ ನೋಡಿ. ಡೇಟ್ ಆಗಿ ಮನೆ ನುಗ್ಗಿದಾಗ ಚೆನ್ನಾಗಿ 4 ಎಲೆ ಕಿತ್ಕೊಳ್ಳಿ, ಚೆನ್ನಾಗಿ ತೊಳೆದ್ಬಿಡಿ. ನಂದಿ ಬಟ್ಲುನ ಹೂವು ನೋಡಿ, ಎಲೆ ನಂದಿ ಬಟ್ಲು ಎಲೆ ಈ ತರ ಕಿತ್ಕೊಳ್ಳಿ. 4 ಎಲೆನ ಕಿತ್ಕೊಳ್ಳಿ. 4 ಎಲೆ ಕಿತ್ಕೊಂಡು ಚೆನ್ನಾಗಿ ತೊಳೆದ್ಬಿಡಿ. ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಜಿಗಿರಿ. ಚೆನ್ನಾಗಿ ಅಗದಿ ನುಂಗ್ಬಿಟ್ಟು ಮೇಲೆ ಅಕ್ಕಿನ ತೊಳೆದ ನೀರು 1 ಗ್ಲಾಸ್ ಕುಡಿದ್ಬಿಡಿ. ಕುಡಿದ್ಬಿಟ್ರೆ ನಿಮ್ಗೆ ಈ ಮೊಟ್ಟೆ ಗಿಟ್ಟೆ ಏನೇನೋ ಹೇಳ್ತಾರ ನೋಡಿ, ಹೊಟ್ಟೆ ಒಳಗಡೆ ಗರ್ಭಕೋಶದ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೊಂಟೋಗುತ್ತೆ, ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳಿಗೆ ನಿಮ್ಮ ಮಕ್ಕಳಾಗುತ್ತೆ, ಮುಟ್ಟು ನಿಂತ್ಕೊತದೆ. 3 ತಿಂಗಳಲ್ಲಿ ಇಷ್ಟು ಮಾಡಿ. ಮತ್ತೆ ದೇವ್ರ ಜ್ಞಾನ ಇರಲಿ, ಶಿವನ ಜ್ಞಾನ ಇರಬೇಕು, ಮತ್ತೆ ದಾನ ಧರ್ಮ ಮಾಡಬೇಕು.
ಹೌದಾ? ಈ ದಾನ ಧರ್ಮದಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಹಾಂ ಶಿವನ ಮೇಲೆ ಜ್ಞಾನ ಇರಲಿ. ನೋಡಿ ಸ್ನೇಹಿತರೆ, ಬೆಟ್ಟದ ರಾಜಣ್ಣ ಅವರು ಹ್ಮ್ ಎಲ್ಲ ರೀತಿಯ ಔಷಧಿಗಳನ್ನ ಮನೆ ಮದ್ದು ರೀತಿ ಹೇಳ್ತಾ ಇದ್ದಾರೆ. ನಂದಿ ಬಟ್ಲು ಇನ್ನೂ ನಂದಿ ಒಂದು ಬಟ್ಲು ಹೇಳ್ತೀನಿ ಅಂತ ಇದ್ರಲ್ಲಿ. ಹೇಳ್ತಾರೆ, ಇನ್ನೂ ಇದೆಯಂತೆ. ಇದು ನಂದಿ ಬಟ್ಲು. ನಂದಿ ಬಟ್ಲು ಬೇರ್ ಕಿತ್ಕೊಳ್ಳಿ. ಅದರಲ್ಲೇ ಬೇರು. ಹಾಂ ನಂದಿ ಬಟ್ಲು ಬೇರ್ ಕಿತ್ಕೊಂಡು ಹಾವು ಕಚ್ಬಿಟ್ರೆ ಚೆನ್ನಾಗಿ ನೀರಲ್ಲಿ ತೇದಿ ಮೂಗ್ಗ 2 ಸೊಟ್ಟು 3 ಸೊಟ್ಟು ಬಿಡಿ. ಮೂಗ್ ಬಿಡಿ. ಮೂಗ್ ಬಿಟ್ಬಿಟ್ಟು ಅಂದ್ರೆ ಎದ್ದು ಕೂತ್ಕೋತಾರೆ ಅವರು. ಹೌದಾ? ಮೂರ್ಛೆ ಹೋದ್ರು ಕೂಡ ಎದ್ದು ಕೂತ್ಕೋತಾರೆ. ಸರಿ ಯಜಮಾನ್ರೆ, ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದೀರಾ. ಹಾವು ಕಚ್ಚಿದ್ರೆ ಓಕೆ ನಿಮ್ಮ ನಂಬರ್ನ ಕೊಟ್ಟಿರ್ತೀನಿ. ಆಯ್ತು. ಏನಾದ್ರು ಸಮಸ್ಯೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವರು ನಿಮ್ಗೆ ಏನ್ ಕೊಟ್ಟಿರ್ತಾರ ನಂಬರ್ಗೆ ಫೋನ್ ಮಾಡಿ ಹೇಳ್ತಾರೆ. ಅವ್ರ ವಿಷಯ ಮುಟ್ಸಿ ನೀವು, ನಾವು ಬೇಕಾದ್ರೆ ನಂಬರ್ನ ಹಾಕಿರ್ತೀನಿ ನಿಮ್ದು. ಬೆಟ್ಟದಲ್ಲಿ ಯಾರು ಭಕ್ತಾದಿಗಳು ಅಥವಾ ಸ್ಥಳೀಯವಾಗಿ ಯಾರು ಇದ್ರೆ ಅವರು ಇಲ್ಲಿ ಬಂದು ನಮ್ಮ ಬೆಟ್ಟದ ರಾಜಣ್ಣ ಅಂತ ಹೇಳಿ ಕರೀತಾರೆ. ಅವ್ರನ್ನ ವಾಟರ್ ಮ್ಯಾನು ಮತ್ತು ಬೆಟ್ಟದ ರಾಜಣ್ಣ ಅಂತ ಕರೀತಾರೆ. ಕೀರ್ನೊಲ ಹೊಸ ಸೈಟ್ನಲ್ಲಿ ಇರೋವಂಥದ್ದವರು. ಅವರು ಈ ನಾಟಿ ಔಷಧಿಯನ್ನು ಯೂಸ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಭಕ್ತಾದಿಗಳೇ. ಜೊತೆಗೆ ಅವರು ಯಾವ ರೀತಿ ಹೇಳ್ತಾರೋ ಅದನ್ನ ಕೇಳಿಕೊಂಡು ನೀವು ಇರಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಬೆಟ್ಟದ ರಾಜಣ್ಣ ಅವ್ರ ಮನೆ ಹತ್ರ ಇಲ್ಲಿ ನಮಗೆ ಗೊತ್ತೇ ಇಲ್ಲ ಇವೆಲ್ಲ ಯಾವುದು ಗಿಡಗಳು ಅಂತ ನಾವು ತಿಳ್ಕೊತೀವಿ. ಆದರೆ ಇಲ್ಲಿರುವಂತಹ ಎಲ್ಲ ಗಿಡಗಳು ಸಸಿಗಳು ಸಹ ಅವರು ನಾಟಿ ವೈದ್ಯಕ್ಕೆ ಸಂಬಂಧಿಸಿದಂಥ ಮಾತ್ರ ಗಿಡಗಳನ್ನ ಬೆಳೆಸಿರ್ತಾರೆ. ಇಲ್ಲಿ ನೋಡಿ ಕೆಲವೊಂದು ತೋರಿಸ್ತೀನಿ, ನೋಡ್ಕೊಬಿಡಿ. ಇದು ಯಾವ ಬಳ್ಳಿ? ಅಮೃತ ಬಳ್ಳಿ ಅಲ್ಲ? ಅಮೃತ ಬಳ್ಳಿ ಅಂತೆ. ನೋಡಿ ಇಲ್ಲಿದೆ ನೋಡಿ, ಅಮೃತ ಬಳ್ಳಿ. ಇದು ಅಮೃತ ಬಳ್ಳಿ, ಅದು ಲೋಕಸಾರ. ಇಲ್ಲಿ ನೋಡಿ ಸ್ನೇಹಿತರೆ, ಹೇಳ್ತಾರೆ ಈಗ ಯಾವ ಸಸಿ ಇದೆ ಅಂತ. ಅವ್ರ ಮನೆ ಹತ್ರನೇ ಸಾಕೊಂಡಿದ್ದಾರೆ ಅವರು, ಬೆಟ್ಟದ ರಾಜಣ್ಣ ಅವರು. ನೋಡಿ ದೊಡ್ಡ ಪತ್ರೆ. ಯಾವ್ದು ಹೇಳಿ? ದೊಡ್ಡ ಪತ್ರೆ. ಇದು ದೊಡ್ಡ ಪತ್ರೆ. ಇದು ಕಪ್ಪು ತುಳಸಿ. ಇದು ಕಪ್ಪು ತುಳಸಿ. ಇದು ಕುಪ್ಪಿ ಗಿಡ. ಕುಪ್ಪೆ ಗಿಡ ಅಂತ ಇರಂತೆ ಇದಕ್ಕೆ. ಕುಪ್ಪಿ ಗಿಡ ನೋಡಿ, ಇಲ್ಲೆಲ್ಲ ಇದೆ ಕುಪ್ಪಿ ಗಿಡ. ಇಷ್ಟು ಗಿಡಗಳು ಇದೆ ಇಲ್ಲಿ. ಇದು ಅಮೃತ ಬಳ್ಳಿ ಮೇಲ್ಗಡೆ ಇರೋದು. ಅದೇ ಇದು ಅಮೃತ ಬಳ್ಳಿ. ಅಮೃತ ಬಳ್ಳಿ. ಅಮೃತ ಬಳ್ಳಿ. ಸರಿ ಇಲ್ಲಿ ನೋಡಿ, ನಮ್ಮ ರಾಜಣ್ಣವರು ಮನೆ ಹತ್ರನೇ ಎಲ್ಲ ರೀತಿಯಾದಂತಹ ನಾಟಿ ಔಷಧಿಗೆ ಸಂಬಂಧಪಟ್ಟಿದಂತಹ ಸಸಿಗಳನ್ನು ಇಲ್ಲೇ ಹಾಕಿರ್ತಾರೆ. ಅವರು ಕೂಡ ಸಾಕ್ತಾ ಇದ್ದಾರೆ. ನೋಡಿ ಈಗ ಯಾವುದಕ್ಕೋ ವೀಸಿಂಗ್ ಪ್ರಾಬ್ಲಮ್ಮು ಅಥವಾ ಇನ್ನಿತರ ಪ್ರಾಬ್ಲಮ್ಗೆ ಔಷಧಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ವಿಡಿಯೋದಲ್ಲಿ. ಹೇಳಿ ರಾಜಣ್ಣ ಅವ್ರೆ, ಇದೇನಿದು? ಹಲೋ ಸ್ನೇಹಿತರೆ, ಇದು ಅಮೃತ ಬಳ್ಳಿ. ಏನಕ್ಕೆ ಔಷಧಿ ಮಾಡ್ತಿರೋದು ನೀವು ಇವಾಗ? ಬಂದು ಈ ಬೀಜಿಂಗ್ ಬರುತ್ತೆ, ನೊರೆ ಬರುತ್ತೆ ಹೊಟ್ಟೆ ಒಳಗಡೆ. ಮಾತ್ರೆಗಳು ನುಂಗ್ಬಿಟ್ರೆ ನೊರೆ ಆಗೋಗುತ್ತೆ. ಅದೇನಾಗುತ್ತೆ ಅಂತಂದ್ರೆ ಅಂತವ್ರು ಬದುಕೋದಿಲ್ಲ. ಶ್ವಾಸಕೋಶ ತೊಂದರೆ ಆಗೋಗುತ್ತೆ. ಶ್ವಾಸಕೋಶ ತೊಂದರೆ ಇರೋರು ನೋಡಿ ನಾನು ತೋರಿಸ್ಕೊಡ್ತೀನಿ. ಮತ್ತೆ ಈ ಕೊರೋನಾ ಗಿರೋನ ಇಂಥವು ಕೂಡ ಆಗುತ್ತೆ ಇದು. ಹೌದಾ? ಸರಿ. ಅಸ್ತಮ ರೋಗಕ್ಕೆ ವೀಸಿಂಗ್ ಪ್ರಾಬ್ಲಮ್ಗಳು ಏನ್ ಬರ್ತಿದ್ದು, ಅದೇ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ನೀವು ತೊಂದರೆ ಬಂದಾಗ ನೀವು ಈ ಕೆಲಸ ಮಾಡ್ಬೇಕು. ಹೌದಾ? ಅದೇನದು? ಯಾವ ಬೇರದು? ಇದು ಅಮೃತ ಬಳ್ಳಿ. ನೋಡ್ಕೊಳ್ಳಿ ಸ್ನೇಹಿತೆ, ಅದು ಅಮೃತ ಬಳ್ಳಿ ಅಂತೆ. ಅದೇನ್ ಮಾಡ್ಬೇಕು ನೋಡಿ, ಹಿಂಗ್ ಕಟ್ ಮಾಡ್ಕೊಳ್ಳಿ. ಅಮೃತ ಬಳ್ಳಿ ಹಿಂಗ್ ಕಟ್ ಮಾಡ್ಕೊಳ್ಳಿ. ಇದು ರಾಮಬಾಣ ಇದ್ದಂಗೆ ಅಮೃತ ಬಳ್ಳಿ. ಎಲ್ಲಾ ಕಾಯಿಲೆಗೂ ಆಗುತ್ತೆ, ಇಂಥದಕ್ಕಂತಿಲ್ಲ. ಅಮೃತ ಬಳ್ಳಿ ಅನ್ನೋದು ಎಲ್ಲಾ ಕಾಯಿಲೆಗೂ ಆಗುತ್ತೆ. ಮತ್ತೆ ಈ ಕೊರೋನಾಗ ಮಾತ್ರ ರಾಮಬಾಣ ಇದ್ದಂಗಿದು. ಈ ಅಮೃತ ಬಳ್ಳಿ ಕೊರೋನಾಗ ರಾಮಬಾಣ. ಅದೊಂದು, ಇದೊಂದು, ಮತ್ತೆ ಈ ತುಳಸಿ, ಕಪ್ಪು ತುಳಸಿ ನೋಡಿ, ಕಪ್ಪು ತುಳಸಿ. ಹೇಳ್ಬಿಡಿ ಏನೇನಿದೆ ಅಂತ. ಹೇಳ್ತೀನಿ. ಕೊಟ್ಟಲು ಕೊಟ್ಟಿಯ ಲಕ್ಷ್ಮಿ. ಹೇಳ್ಬಿಡಿ ಏನೇನಿದೆ ಅಂತ ಹೇಳ್ಬಿಡಿ. ಇದು ಕುಪ್ಪಿ ಗಿಡ. ಕುಪ್ಪಿ ಗಿಡ ಇದು. ಇದು ತುಳಸಿ, ಕಪ್ಪು ತುಳಸಿ. ಇದು ಕಪ್ಪು ತುಳಸಿ. ಇದು ನೋಡಿ, ಇದು ದೊಡ್ಡ ಪತ್ರೆ. ಅದೇ ದೊಡ್ಡ ಪತ್ರೆ. ದೊಡ್ಡ ಪತ್ರೆ. ಇದು ವೀಳ್ಯದೆಲೆ. ಇದು ಓಮ. ಓಮ ಅಂತಂದ್ರೆ ಅಧ್ವಾನ ಅಂತಾರೆ. ಅಧ್ವಾನ. ಇದು ಬಂದು ಗಣಕೆ ಸೊಪ್ಪು. ಗಣಕೆ ಸೊಪ್ಪು ಕೂಡ ಔಷಧಿ ಆಗುತ್ತೆ. ಗಣಕೆ ಸೊಪ್ಪೇ ಮೇನು. ಗಣಕೆ ಸೊಪ್ಪು, ನಿಂಬೆ ಹಣ್ಣು, ಚಕ್ಕೆ, ಲವಂಗ,
ಜೀರಿಗೆ ಮೆಣಸು ಇಷ್ಟು ಬೇಕು. ಇದನ್ನ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ನೀವು ಕೊಡ್ತಾ ಇರೋದು ಈಗ ವೀಸಿಂಗ್ ಸಂಬಂಧಪಟ್ಟ ಉಸಿರಾಟ ತೊಂದ್ರೆ ನೀವು ಔಷಧಿಯನ್ನ ಮಾಡ್ತಾ ಇದ್ದೀರಾ. ಇದು ಕಫ ಕಿತ್ಕೋತದೆ ಎಲ್ಲ. ನೋಡಿ ಇದನ್ನ ಇಷ್ಟೇ ಸಾಕು. ರಾಜನ್ ಅವರು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದು ರಾಮಬಾಣ ಇದ್ದಂಗೆ, ಕೊರೋನಾಗೂ ರಾಮಬಾಣ ಇದ್ದಂಗೆ. ಹೌದಾ? ನೋಡಿ ಮಸಾಲೆ ಐಟಮ್ ಏನು ಹಾಕಿದ್ರಲ್ಲ, ಇದೇನಿದು? ಯಾವುದು? ಇದು ಚಕ್ಕೆ ಲವಂಗ, ಚಕ್ಕೆ ಲವಂಗ, ಜೀರಿಗೆ ಮೆಣಸು. ಹೌದಾ? ಸರಿ ಸರಿ. ಸೋಂಬು, ಇದು ಸೋಂಬು ನೋಡಿ ಎಲ್ಲ ಇದೆಲ್ಲ. ಸರಿ ನೋಡಿ ಮಾಡಿ ನೋಡೋಣ. ಭಕ್ತಾದಿಗಳು ಚೆನ್ನಾಗಿ ಇದ್ರ ಸದುಪಯೋಗ ಪಡ್ಕೊಳ್ತಾರ ನೋಡೋಣ ನಿಮ್ಮಿಂದ. ಇದು ತೊಳ್ಕೊಳ್ಳಿ ನೋಡಿ, ಹಿಂಗೆ ತಕೊಳ್ಳಿ ನೋಡಿ. ಇಲ್ಲಿ ಹಾಕ್ತಾ ಇದ್ದೀನಿ, ತೊಳೆದು ನೀರಲ್ಲಿ ಹಾಕೋತೀನಿ. ಕೆಲವು ಏನಾದ್ರು ಉಳ್ಕು ಗಿಳ್ಕಿದ್ರೆ ಈ ಉಪ್ಪು ನೀರು ತೊಳ್ಕೊಳ್ಳಿ, ಉಪ್ಪು ನೀರು ತೊಳ್ಕೊಳ್ಳಿ. ಗಣಕೆ ಸೊಪ್ಪು, ಅದು ಗಣಕೆ ಸೊಪ್ಪು. ಗಣಕೆ ಸೊಪ್ಪು ಹಾಕ್ತಾ ಇದೆ. ಗಣಕೆ ಸೊಪ್ಪು ಗೊತ್ತಲ್ಲ ಗುರುಗಳೇ? ನೋಡಿ ತುಳಸಿ, ಕಪ್ಪು ತುಳಸಿ ನೋಡಿ, ಕಪ್ಪು ತುಳಸಿ ಎಲ್ಲ ನೀಟಾಗಿ ತೊಳ್ಕೊಬೇಕು, ಚೆನ್ನಾಗಿ ತೊಳ್ಕೊಂಡು ಹಾಕ್ಬೇಕು. ನೀಟಾಗಿ ತೊಳ್ಕೊಬೇಕು ನೋಡಿ. ದೊಡ್ಡ ಪಾತ್ರೆ ಅಲ್ಲ ಅದು? ದೊಡ್ಡ ಪಾತ್ರೆ ಇದು. ಇದು ದೊಡ್ಡ ಪಾತ್ರೆ 4 ಹಾಕಿ. 4 ಇದ್ರೆ ಸಾಕ? 4 ಇದ್ರೆ ಸಾಕು. ದೊಡ್ಡ ಪಾತ್ರೆ. ಎಲೆ ನೋಡಿ, ಎಲೆ ಇರಲಿಲ್ಲ ಸದ್ಯಕ್ಕೆ. ಎಲೆ ಚೆನ್ನಾಗಿ ತೊಳ್ಬಿಟ್ಟು ಹಾಕ್ತೀನಿ. ಚೆನ್ನಾಗಿರೋ ಚೆನ್ನಾಗಿರೋ ವೀಳ್ಯದೆಲೆ ಹಾಕ್ಕೊಳ್ಳಿ ನೋಡಿ. ಹಿಂಗೆ ಹಾಕ್ಕೊಳ್ಳಿ ಸಾಕು. ಇದು ವೀಳ್ಯದೆಲೆ ಆಯ್ತಲ್ವಾ? ನೋಡಿ, ನಿಂಬೆಹಣ್ಣು ಕುಯ್ಕೊಳ್ಳಿ. ನಿಂಬೆಹಣ್ಣು ಇದು ಹಿಂಗೆ ಕುಯ್ದು ಹಾಕಿ, ಏನೂ ಆಗಲ್ಲ. ಹಂಗೆ ಹಾಕ್ಬೋದಾ? ಹಿಂಡಂಗಿಲ್ವಾ? ಹಿಂಡ್ಕೋಬೋದಾ? ಹಿಂಗೆ ಹಿಂಗೆ ಓಕೆ ಓಕೆ. ಸಣ್ಣ ಸಣ್ಣ ಕುಯ್ದು ಹಾಕ್ಕೊಳ್ಳಿ. ಮತ್ತು ನೋಡಿ ಸೋಂಬು. ಸೋಂಬು ಅಂತಾರೆ ಅದಕ್ಕೆ? ಸೋಂಬು ನೋಡಿ, ಸೋಂಬು. ಇದು ಆರೋಗ್ಯ ಆಗುತ್ತೆ ಚೆನ್ನಾಗಿ. ಅಂದರೆ ಮಿಕ್ಸಿಲಿ ಆಡ್ಸಂಗಿಲ್ವಾ ಇದ್ರನ್ನ? ಏನು ಹಾಕ್ಸ್ಬೇಕು ಇಲ್ಲ ಮಿಕ್ಸಿಲಿ? ಮಿಕ್ಸಿಲಿ ಬೇಕಾಗಿಲ್ಲ. ಮಿಕ್ಸಿಗಲ್ಲಿ ಬೇಕಾಗಿಲ್ಲ. ಇಲ್ಲ ನೀವೇನೋ ಇಲ್ಲಿದೆಯೇ ಮಾಡ್ತಿದ್ದೀರಾ? ಈ ಕಲ್ಲು ಏನಂತಾರೆ ಹೆಸರು? ಹಸೆ ಕಲ್ಲು ಅಂತಾರಲ್ವಾ? ಅದ್ರೇನೋ ಮಾಡ್ತೀರಾ? ಈಗ ಏರಿಯಾದವ್ರು ನೋಡಿದ್ರೆ ಮಿಕ್ಸಿ ಕಿಸಿಲಿ ಆಡ್ಸ್ಕೊಂಡು ಮಾಡ್ಕೋಬೋದಾ ಅಂತ? ಇಲ್ಲ, ಕಲ್ಲಲ್ಲೇ ಚಚ್ಕೋಬೇಕು ಅವರು. ಹೌದಾ? ಮಿಕ್ಸಿಲಿ ಕೂಡ ತಿರ್ಸ್ಕೋಬಹುದು, ಅದೇನು ಇಲ್ಲ. ಮಿಕ್ಸಿಲಿ ಬೇಡ ಅಂದ್ರೆ ಕಲ್ಲಲ್ಲಿ ಶುದ್ಧವಾಗಿರ್ತದೆ, ಆ ಉದ್ದೇಶ ಅಷ್ಟೇ. ಸರಿ ಸರಿ. ನೋಡಿ ನೋಡಿ, ಇಷ್ಟು ಜೀರಿಗೆ ಹಾಕ್ಕೊಳ್ಳಿ ನೋಡಿ, ಅಷ್ಟು ಮೆಣಸು ಒಂದು 10-15 ಕಾಳು ಹಾಕ್ಕೊಳ್ಳಿ ನೋಡಿ. ಈ ಥರ ಚೆಚ್ಕೊಳ್ಳಿ. ತೋರಿಸ್ತಾ ಇದ್ದಾರೆ, ಆ ಥರ ನೀಟಾಗಿ ಚೆಚ್ಕೋಬೇಕು ಅದನ್ನೆಲ್ಲ. ಜೀರಿಗೆ, ಮೆಣಸು ಮತ್ತು ಸೋಂಪು ಅಂತದಲ್ಲ? ಸೋಂಬು. ನೋಡಿ ಈ ಥರ ಹಾಕ್ಕೊಳ್ಳಿ. ನೋಡಿ, ಚಕ್ಕೆ ಎಷ್ಟು ಸಾಕು. ಚಕ್ಕೆ ಮತ್ತು ಲವಂಗ. ಲವಂಗ ಹಾಕ್ಲೇಬೇಕು. ಲವಂಗನೇ ಕಂಟ್ರೋಲ್ ಮಾಡೋದು ಚೆನ್ನಾಗಿ. ನೋಡಿ, ಎಷ್ಟು ಲವಂಗ ಹಾಕ್ಕೊಳ್ಳಿ, ಚೆಚ್ಕೊಳ್ಳಿ. ಚೆಚ್ಕೊಳ್ಳಿ ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಳ್ಬೇಕು ಈ ಥರ? ಎಲ್ಲ ಹಾಕ್ಕೊಳ್ಳಿ. ನೀರು ತಗೋಬೇಕು. 3 ಗ್ಲಾಸ್ ನೀರು ಇದೆ. ಗ್ಲಾಸಲ್ಲಿ 3 ಗ್ಲಾಸ್ ನೀರು ಇರಬೇಕಾ? ನೋಡಿ, ಅಷ್ಟು ಸಾಕು. ನೋಡಿ, ಇಷ್ಟು ಸಾಕು. ನೋಡ್ಕೊಳ್ಳಿ ಸ್ನೇಹಿತರೆ, ಅದ್ರ ಒಂದು ಮಿತ ಹೇಗಿದೆ ಅಂತೇಳಿ. ಇಷ್ಟು ಸಾಕು. ಬೇಸಿಂಗ್ ಪ್ರಾಬ್ಲಮ್ಮು ಅದು ಇದು ತೊಂದರೆ ಇದ್ದಾಗ ಕೆಮ್ಮು, ನೆಗಡಿ ಎಲ್ಲಕ್ಕೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ರಾಜಣ್ಣ ಅವರು. ನೋಡಿ, ಈ ಥರ ಎಲ್ಲ ಐಟಮ್ಸ್ ಎಲ್ಲ ಹಾಕ್ಕೊಂಡ್ರು. ನೋಡಿ, ಚಿಕ್ಕ ಉರಿಲಿ ಕಾಯಿಸ್ಬೇಕು. ಚಿಕ್ಕದಾಗಿ ಉರಿ ಮಾಡ್ಕೊಂಡು ಕಾಯಿಸಿ. ಗುರಿ ಮಾಡ್ಕೋಬೇಕಾ? ನೋಡ್ರಿ ಸ್ನೇಹಿತರೆ, ನೋಡೋಣ. ಹೇಳಿ ರಾಜಣ್ಣ, ಹಿಂಗೆ ಇಟ್ಕೋಬೇಕಾ? ಹಿಂಗೆ ಇಟ್ಕೊಳ್ಳಿ. ಚಿಕ್ಕ ಉರಿ ಇಟ್ಕೊಳ್ಳಿ. ಸುಂಡ್ಲಿ ಅರ್ಧ ನೀರು ಸುಂಡ್ಬೇಕು. ಅದು ಸುಂಡ್ದಾಗ್ಲೇ ಅದು ಅದರ ಪವರ್ ಬರೋದು. ಅರ್ಧ ಸುಂಡ್ಬೇಕು. ಸರಿ ರಾಜಣ್ಣ, ಅದಾದ್ಮೇಲೆ ನೋಡೋಣ ಇಲ್ಲಿ. ಇದು ನೋಡಿ, ಸುಂಡಿದ್ಮೇಲೆ ಒಂಚೂರು ಅರ್ಶಿನ, ಒಂಚೂರು ಉಪ್ಪು. ಅರ್ಶಿನ ಒಂದು ಸ್ವಲ್ಪ, ಉಪ್ಪು ಒಂದು ಸ್ವಲ್ಪ ಹಾಕ್ಬೇಕು. ಉಪ್ಪು ಒಂದು ಸ್ವಲ್ಪ
ಇದಕ್ಕ ಮುಕ್ಕಾಲು ಚಮಚ ಅರ್ಶಿನ ಹಾಕ್ರಿ ಸಾಕು. ಮುಕ್ಕಾಲು ಚಮಚ. ನೋಡಿ ಗಟಗಟ್ನ ಕುಡ್ಕೊಳ್ಳಿ, ಸ್ವಲ್ಪ ಬಿಸಿ ಇದ್ದಾಗಲೇ ಕುಡ್ಕೊಳ್ಳಿ. ಹೌದಾ? ನಿಮ್ಗೆ ಯಾವ ತೊಂದರೆ ಬರಲ್ಲ, ಕೊರೋನಾ ಭಯನೂ ಇರಲ್ಲ. ನೋಡಿ ಸ್ನೇಹಿತರೆ, ಕೊರೋನಾಗೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಸ್ತಮ, ಕೊರೋನಾ, ಮೂಗಲ್ಲಿ ನಗಡಿ, ಪ್ರತಿ ಒಂದಕ್ಕೂ ಅಮೃತ ಬಳ್ಳಿ ಮತ್ತೆ ತುಳಸಿ ಭಾರಿ ರಾಮಬಾಣ ಇದ್ದಂಗೆ ಇದು. ಹೌದಾ? ಸರಿ ಸರಿ ರಾಜನವ್ರೆ. ಅಮೃತ ಬಳ್ಳಿ ರಾಮಬಾಣ ಇದ್ದಂಗೆ ಅಂತ ಕೊರೋನಾ ಇದ್ರೂ ಎತ್ತು ಬಿಸಾಕ್ತದೆ. ನೋಡೋಣ ಇರಿ ರಾಜಣ್ಣ. ಚಿಕ್ಕ ಮಕ್ಳಿಗ ಒಂದೊಳ್ಳೆ ಕುಡಿಸಿ ಸಾಕು. ಒಂದೊಳ್ಳೆ ಇನ್ನು ಸ್ವಲ್ಪ ದಪ್ಪದವ್ರಿಗೆ 2 ಒಳ್ಳೆ ಈ ರೀತಿ ಕೊಡಿಸಿ. ಸರಿ ರಾಜಣ್ಣವ್ರೆ, ನೋಡೋಣ ಇರಿ. ಇವಾಗ ಅದು ಸ್ವಲ್ಪ ಇದಾಗ್ಲಿ. ಆಗ್ಲಿ ಬೇಯಲಿ. ಸರಿ ಆಗ್ತದೆ. ಹೇಳಿ. ನೋಡಿ ಸ್ನೇಹಿತರೆ, 3 ಗ್ಲಾಸ್ ನೀರು ಹಾಕಿದ್ದೆ. 3 ಗ್ಲಾಸ್ ನೀರು ಹಾಕಿದ್ರೆ ಅಲ್ಲಿಗೆ? ಒಂದು ಗ್ಲಾಸ್ ಸುಂಡೋಗಿದೆ. 1 ಗ್ಲಾಸ್ ಅಷ್ಟು ಸುಂಡೋಗ್ಬೇಕು. ಇನ್ನು 2 ಗ್ಲಾಸ್ ನೀರಿದೆ. ಇದು ಕಷಾಯ ಇದೆ, ನಾಟಿ ಔಷಧಿ. ಬಂದು ನಾನು ಒಂದು ಮರ್ತು ಬಿಟ್ಟಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಶುಂಠಿ 1 ಇಂಚ್ ಅಷ್ಟು ಹಾಕ್ಬೇಕು. ಶುಂಠಿನೇ ಹಾಕ್ಬೇಕು? ಶುಂಠಿ ಹಾಕ್ಬೇಕಾಗಿತ್ತು, ನಾ ಮರ್ತು ಬಿಟ್ಟು ತೋರಿಸ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ ಏನ್ ಪರವಾಗಿಲ್ಲ ಬಿಡಿ, ಶುಂಠಿ ಒಂದ್ ಸ್ವಲ್ಪ ಹಾಕ್ಬೇಕು. ನೋಡಿ ಆರ್ಲಿ, ಸ್ವಲ್ಪ ಆರ್ಬೇಕು. ಆರ್ದಾಗೆ ಯಾರು ಬೇಕಾದ್ರೂ ಕುಡಿಬೋದು, ಸೈಡ್ ಎಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ಯಾರು ಬೇಕಾದ್ರೂ ಕುಡಿಬೋದು. ನೀವು ಊಟ ಮಾಡ್ಬಿಟ್ಟು ಕುಡಿಬೋದು, ಮತ್ತೆ ಊಟ ಮಾಡ್ದೇನೋ ಮುಂಚೆನೂ ಕುಡಿಬೋದು. ಯಾವ ಟೈಮ್ ಆದ್ರೂ ಕುಡಿಬೋದು. 3 ಟೈಮ್. ಎಷ್ಟು ಟೈಮ್ ಕುಡಿಬೇಕು ಅದಕ್ಕೆ? 3 ಟೈಮ್, ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ. ಕೊರೋನಾ ಇರೋರು 15 ದಿನ ಕುಡಿಬೇಕು. ಕೊರೋನಾಗೂ ಔಷಧಿ ಇದೇನೆ? ನಾನು 15 ದಿವಸ ಕುಡಿದಿ. ನಿಮ್ಗೂ ಆಗಿತ್ತ ಕೊರೋನಾ? 2ನೇ ಅಲೆಯಲ್ಲಿ ಕೊರೋನಾ ಬಂದಿತ್ತು. ಇದು ಕಾಯಿಸಿ ಕುಡಿದಿ, ನಾನು ಉಸಿರು ಉಳಿಸ್ಕೊಂಡಿ. ಹೌದಾ? ನೀವೆಲ್ಲೋ ಹಾಸ್ಪಿಟ್ಲ್ ಹೋಗ್ಲಿಲ್ವಾ? ಹೋಗ್ಲಿಲ್ಲ. ಹೌದಾ? ಸರಿ. ಹೇಳಿದ್ರೆ ಎತ್ಕೊಂಡು ಹಾಕ್ಬಿಡ್ತಾರೆ. ಹಂಗೆ ಆ ಬೈಕ್ಗೆ ಹೋಗ್ಲಿಲ್ಲ ನೀವು? ಮಾಡ್ದಿ, ಮನೇಲೇ ಇದ್ದಿ. ಮನೇಲೇ ಇದ್ದು ನೀವು ಕಾಯಿಸಿ ಕುಡ್ದಿ, ನನ್ ಘಟ ಉಳಿಸ್ಕೊಂಡು 2ನೇ ಅಲೆಯಲ್ಲಿ. ಕೊರೋನಾಗೂ ಇದೆ ಔಷಧಿನೇ, ಎಲ್ಲಕ್ಕೂ ಇದೆ ಔಷಧಿನೇ ಕೊಡ್ತಾ ಇರೋದು? ಅವಾಗ ಹೋಗ್ಬಿಡ್ತು ನನಗ, ಒಳ್ಳೇದಾಗೋಯ್ತು. ಸರಿ ರಾಜಣ್ಣವ್ರೆ, ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದೀರಾ. ನೋಡೋಣ, ಒಳ್ಳೇದಾಗ್ಲಿ ಅಪ್ಪ, ಜನತೆಗೆ ಒಳ್ಳೇದಾಗ್ಲಿ, ಪ್ರತಿಯೊಂದು ಭಾರತ ಜನತೆಗೆ ಒಳ್ಳೇದಾಗ್ಲಿ. ಒಬ್ಬರಿಂದ ಒಬ್ರು ಕಲ್ಸ್ಕೊಡಿ, ತೋರ್ಸ್ಕೊಡಿ. ಹೌದಾ? ಒಬ್ಬರಿಂದ ನೋಡಿ ಸ್ನೇಹಿತರೆ, ಅವ್ರಿಗೆ ಗೊತ್ತಿರುವಂತಹ ನಾಟಿ ಔಷಧಿಯನ್ನ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತೇಳಿ ಯಾವುದೇ ರೀತಿ ಇದಲ್ದೇನೆ ಮುಚ್ಚುಮರೆ ಇಲ್ದೇನೆ ಪಾಪ ಅವರು ಎಲ್ಲರಿಗೂ ನೀವು ಬಳಸ್ಕೊಳ್ಳಿ, ಪರದೆ ಇರೋರ ಕಡೆ ಬಳಸ್ಕೊಡಿ, ಅಕ್ಕಪಕ್ಕ ಯಾರು ಭಕ್ತರು ಯಾರು ಬಂದ್ರು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಮಲೆಮಹದೇಶ್ವರ ಸ್ವಾಮಿ ಅಂತ ಹೇಳ್ತಾ. ನೋಡಿ ಈಗ ಗ್ಲಾಸಲ್ಲಿ ಬುಟ್ಟಿ ಇಟ್ಟಿದ್ದಾರೆ, 2 ಗ್ಲಾಸು. 1 ಗ್ಲಾಸು ನನಗೆ, ಇನ್ನೊಂದು ನೋಡಿ ಪಾರ್ಸ್ಕೊಂಡು ಕುಡಿಯಪ್ಪ. ನೋಡಿ ನಾನು ಕುಡಿತೀನಿ. ನೋಡಿ ಕುಡಿತಾ ಇದ್ದಾರೆ, ಸೂಪರ್ ಆಗಿದೆ. ಓಕೆ ನಾನು ಕುಡಿದ್ಬಿಟ್ಟು ಹೇಳ್ತೀನಿ ಈಗ ಹೇಗಿದೆ ಅಂತೇಳಿ. ನೋಡಿ ನಾನು ತಗೊಳ್ತಾ ಇದ್ದೀನಿ. ಸೂಪರ್ ಆಗಿದೆ. ನಾನೀಗ ಕುಡಿತಾ ಇದ್ದೀನಿ. ಟೇಸ್ಟ್ ಹೇಗಿದೆ ಅಂತಲೂ ಹೇಳ್ತೀನಿ. ಇದು ಮಾಮೂಲಿ ನಾವು ರಸಂ ಕುಡ್ದಂಗೆ ಇದೆ ಅಲ್ಲ ರಾಜನವ್ರೆ? ರಸಂ ರೀತಿ ನಾವು ಮಾಮೂಲಿ ಸೈಡ್ ಎಫೆಕ್ಟ್ ಇಲ್ಲ, ಮಾಮೂಲಿ ರಸಂ ಕುಡ್ದಂಗೆ. ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ. ಸರಿ ರಾಜಣ್ಣವ್ರೆ, ಕುಡಿದ್ಬಿಟ್ಟು ಹೇಳ್ತೀನಿ ರೀ. ಕುಡ್ಬಿಡಪ್ಪ, ಕುಡ್ಕೊಪ್ಪ, ಏನಿಲ್ಲ. ಬೇಕಾದ್ರೆ ಮಾತ್ರ ಬಿಟ್ಟು ಕೂಡ ಕುಡಿಯಪ್ಪ, ಏನು ಸೈಡ್ ಎಫೆಕ್ಟ್ ಇಲ್ಲ. ನೋಡಿ ಕುಡ್ದಿದ್ದೀನಿ ನಾನು. ಸರಿ ರಾಜಣ್ಣವ್ರೆ, ಇನ್ನೇನು ಹೇಳಿ ಬಯಸ್ತೀರಾ? ಇನ್ನು ಮುಂದೆ ಏನೇನೋ ನಿಮ್ಮ ಸಹಕಾರ ಇದ್ರೆ, ಲೈಕ್ ಮಾಡಿದ್ರೆ ಮತ್ತೆ ಕಾಮೆಂಟ್ ಮಾಡಿದ್ರೆ ಇನ್ನು ಒಳ್ಳೊಳ್ಳೆ ಗಿಡಮೂಲಿಕೆಗಳನ್ನ ತೋರಿಸ್ತೀನಿ. ಇನ್ನು ಚಿತ್ರಮೂಲ ಗಿಡ ಇದೆ, ಪೈಲ್ಸ್ಕ, ಮತ್ತೆ ಪೈಲ್ಸ್ಗೆ ಇನ್ನೊಂದಿದೆ, ಇಲ್ಲೆಲ್ಲ ತೋರಿಸ್ತೀನಿ. ಪೈಲ್ಸ್ಗೂ ಕೂಡ ನಿಮ್ಮ ಪೈಲ್ಸ್ಕ ಒರಿಜಿನಲ್ ಔಷಧಿ,
ಹೌದಾ? ಒರಿಜಿನಲ್ ಫೈಲ್ಸ್ ಹೆಣ್ಮಕ್ಳಿಗೆ ಬಂದ್ಬಿಟ್ರೆ ತೊಂದರೆ. ಹ್ಞೂ ಹೆಣ್ಮಕ್ಳಿಗೆ ಪಾಪ ತಿಳ್ಕೊಂಡು ಅವರೇ ಮಾಡ್ಕೋಬಹುದು. ಹೌದಾ? ನೋಡಿ ಚಿತ್ರಮೂಲ ಗಿಡ ಕಿತ್ಕೊಂಬಂತ ತೋರಿಸ್ತೀನಿ. ಆ ಚಿತ್ರಮೂಲ ಗಿಡದಿಂದ ಎಣ್ಣೆ ಕಾಯಿಸ್ತೀನಿ. ಈ ಮಂಡಿ ನೋವು, ನಡ ನೋವು, ವಾಯು ನೋವು ಇಂಥವಕ್ಕೆಲ್ಲ ಅದು ಕಾಯಿಸೋದು ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಸರಿ ಯಜಮಾನ್ರೆ, ನಮಸ್ಕಾರ ರಾಜಣ್ಣವ್ರೆ. ನಮಸ್ಕಾರ. ನೋಡಿ ಸ್ನೇಹಿತರೆ, ಬೆಟ್ಟದಲ್ಲಿ ನಾಟಿ ಔಷಧಿಯನ್ನು ಕೊಡ್ತಾ ಇದ್ದಾರೆ ರಾಜಣ್ಣವರು. ಸ್ಥಳೀಯವಾಗಿ ಎಲ್ಲರೂ ಸಹ ರಾಜಣ್ಣವರು ಔಷಧಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬರುವಂಥ ಭಕ್ತಾದಿಗಳು ಇದರ ಏನೋ ಸಮಸ್ಯೆ ಇದ್ದರೂ ಕೂಡ ಬಂದು ಮೀಟ್ ಮಾಡಿ ಆಮೇಲೆ ತೊಗೊಳ್ಳಿ. ನೀವು ತಗೊಂಡು ಬೇಕಾದ್ರೆ ಅವರೇ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಅವರ ಆಶಯದಂತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಗಳು ಬರ್ತಾ ಇರ್ತವೆ. ಮಹದೇಶ್ವರ ಬೆಟ್ಟದ ಸಂಬಂಧಪಟ್ಟಂತಹ ಕೆಲವು ವಿಡಿಯೋಗಳು ಖಂಡಿತ ಈ ಚಾನಲ್ ನಾವು ಮಾಡಿಕೊಡ್ಲಾಗತ್ತೆ. ನಮಸ್ಕಾರ ರಾಜಣ್ಣವರೇ. ನಮಸ್ಕಾರ. ವಂದನೆ. ವಂದನೆಗಳು.